ರಾಷ್ಟ್ರೀಯ ಹೆದ್ದಾರಿ 4ರ ನೆಲಮಂಗಲ ದೊಡ್ಡಬಳ್ಳಾಪುರ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಚಿಕ್ಕಬಳ್ಳಾಪುರ ಸೇರುವ ರಾಜ್ಯ ಹೆದ್ದಾರಿ 74ಕ್ಕೆ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಧೀರಜ್ ಮುನಿರಾಜು ನಂತರ ಮಾತನಾಡಿ, ಎಸ್ಎಚ್ಡಿಪಿ ಯೋಜನೆಯಡಿ ನಗರದ ನಗರಸಭೆ ವ್ಯಾಪ್ತಿಯ ಮೂಲಕ ಹಾದು ಹೋಗುವ ಪ್ರಮುಖ ರಸ್ತೆಗೆ ವೈಟ್ ಟಾಪಿಂಗ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ಕಳೆದ 16 ವರ್ಷಗಳಿಂದ ಮಳೆ ಬಂದ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂಭಾಗ ನೀರು ನಿಲ್ಲುವ ಸಮಸ್ಯೆ, ಕನ್ನಡ ಜಾಗೃತಿ ಭವನದ ಮುಂಭಾಗ ಒಳಚರಂಡಿ ಸಮಸ್ಯೆ ನಿರಂತರವಾಗಿ ಕಾಣಿಸುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಪರಿಹಾರ ದೊರೆಯಲಿದೆ ಎಂದರು. ಇದೇ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಬಿಬಿಎಂಪಿ ರೀತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಮುಂದುವರೆದಂತೆ ಆಲಹಳ್ಳಿವರೆಗೂ ದ್ವಿಮುಖ ರಸ್ತೆ ನಿರ್ಮಾಣವಾಗಲಿದೆ. ನಗರಕ್ಕೆ ಪ್ರವೇಶ ಪಡೆಯುವ 4 ದ್ವಾರಗಳಲ್ಲಿಯೂ ದ್ವಿಮುಖ ರಸ್ತೆ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ನಗರ ಬೆಳೆದು ವಾಹನಗಳ ದಟ್ಟಣೆ ಹೆಚ್ಚಾದರೂ ಸಮಸ್ಯೆಯಾಗದಂತೆ ನಿರ್ವಹಿಸುವ ರಸ್ತೆಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸುತ್ತಿದ್ದೇವೆ ಎಂದರು. ಇನ್ನು ನಗರಸಭೆ ಈ ಹಿಂದೆ ಮಾಡಿರುವ ಮೂಲ ದಾಖಲಾತಿ ಇಲ್ಲದ ಕೆಲ ಜಾಗಗಳಿಗೆ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳು ಮಾಡಿಕೊಟ್ಟಿರುವ ಅನುಭವದಂತೆ ಖಾತೆಗಳು ಇಂದು ರಸ್ತೆ ಅಗಲೀಕರಣ ಮಾಡಲು ಸಮಸ್ಯೆಯಾಗಿದೆ. ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಸ್ಎಚ್ಡಿಪಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ನಗರದ ಪ್ರಮುಖ ರಸ್ತೆ ಚಿಕ್ಕಬಳ್ಳಾಪುರ ಟು ನೆಲಮಂಗಲ ಸ್ಟೇಟ್ ಹೈವೇ ಇದಿರುವಂತದ್ದು. ಅದು ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ಹಾದು ಹೋಗುವಂತ ಜಾಗದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕಳೆದ 16 ವರ್ಷಗಳಿಂದ ತಾಲೂಕ್ ಆಫೀಸ್ ಮುಂದೆ ಪ್ರತಿ ಸತಿ ನಾವು ನೋಡಿದ್ವಿ ಅಂದ್ರೆ ತಾಲೂಕ್ ಆಫೀಸ್ ಮುಂದೆ ನೀರ್ ನಿಲ್ಲುತ್ತೆ. ಒಂದು ಸಣ್ಣ ಮಳೆ ಬಂದ್ರು ನೀರ್ ನಿಲ್ಲುತ್ತೆ. ಮೊನ್ನೆನೋ ಕಳೆದ ವಾರದ ಹಿಂದೆ ಬಂದಂತ ಮಳೆಗೂ ನೀರ್ ನಿಲ್ಲುತ್ತೆ ಅನ್ನೋ ಒಂದು ಕಂಪ್ಲೇಂಟ್ ಇತ್ತು. ಅದ್ರ ಜೊತೆಗೆ ನೀವು ಭಗತ್ ಸಿಂಗ್ ಕ್ರಾಸ್ ಹತ್ರ ಜಾಗೃತಿ ಪರಿಷತ್ ಹತ್ರನೂ ಅಲ್ಲೂ ಅಷ್ಟೇ ಯಾವಾಗ್ಲೂ ಮ್ಯಾನ್ ಹೋಲ್ ಪ್ರಾಬ್ಲಮ್, ಮ್ಯಾನ್ ಹೋಲ್ ರೋಡ್ ಸೆಂಟ್ರಲ್ ಹೋಗಿರೋದ್ರಿಂದ ಅಲ್ಲಿ ಸಿಂಕೇಜ್ ಆಗೋದ್ರಿಂದ ಇದಕ್ಕೆ ಸೂಕ್ತವಾದಂತ ಪರಿಹಾರ ನಾವು ಎಷ್ಟೇ ಸತಿ ತಾರ ಹಾಕಿದ್ರು ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಮೊದಲನೇ ಬಾರಿ ದೊಡ್ಡಬಳ್ಳಾಪುರದಲ್ಲಿ ಕಾಂಕ್ರೀಟ್ ರಸ್ತೆ ಅಂದ್ರೆ ವೈಟ್ ಟಾಪಿಂಗ್ ರಸ್ತೆ ಅಂತ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಸಮೃದ್ಧಿ ಗ್ರ್ಯಾಂಡ್ ಇಂದ ಹಿಡಿದು ಅಪ್ ಟು ಟೋಲ್ ಗೇಟ್ ಸರ್ಕಲ್ ವೈಟ್ ಟಾಪಿಂಗ್ ರಸ್ತೆ ಆಗುತ್ತೆ. ಅದಾದ ನಂತರ ಮುಂದಕ್ಕೆ ನಮ್ಮ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಇಂದ ಅಪ್ ಟು ಬಸವಣ್ಣನ ದೇವಸ್ಥಾನ ಅದು ಡಬಲ್ ರೋಡ್ ಆಗುತ್ತೆ. ಈಗ ಏನ್ ಇಲ್ಲಿ ಕಾಣಿಸ್ತಾ ಇದೆ ಸೇಮ್ ಅದು ಬರೀ ಆಸ್ಫಾಲ್ಟ್ ರೋಡ್, ಡಬಲ್ ರೋಡ್ ಆಸ್ಫಾಲ್ಟ್ ರೋಡ್ ಆಗುತ್ತೆ. ಅಲ್ಲಿಂದ ಮತ್ತೆ ಬಸವಣ್ಣನ ದೇವಸ್ಥಾನದ ಹತ್ರ ಮತ್ತೆ ಅಲ್ಲಿ ಕಿರಿದಾಗಿರೋದ್ರಿಂದ ರೋಡ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ತೊಂದರೆ ಇರೋದ್ರಿಂದ ಮತ್ತೆ ಆಫ್ಟರ್ ಬಸವಣ್ಣನ ದೇವಸ್ಥಾನ ಡೈರಿ ಬಿಟ್ಟು ಒಂಚೂರು ಪಾರ್ಲರ್ ಬಿಟ್ಟು ಒಂಚೂರು ಮುಂದಕ್ಕೆ ಅಲ್ಲಿಂದ ಶುರುವಾಗಿ ಅಪ್ ಟು ಆಲಹಳ್ಳಿ ಅಂಡರ್ ಪಾಸ್ ವರೆಗೂ ಅದು ಮತ್ತೆ ಡಬಲ್ ರೋಡ್, ಕೆಸಿಪಿ ಸರ್ಕಲ್ ಆಲಹಳ್ಳಿ ಅಂಡರ್ ಪಾಸ್ ಎಲ್ಲನೂ ಡಬಲ್ ರೋಡ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಭೂಮಾಲೀಕರಿಗೆ ಪರಿಹಾರ ಧನ ನೀಡುವ ಜವಾಬ್ದಾರಿ ಸ್ಥಳೀಯ ಆಡಳಿತ ವಹಿಸಬೇಕಾಗುತ್ತದೆ. ಆದರೆ ದೊಡ್ಡಬಳ್ಳಾಪುರ ನಗರಸಭೆ ಆದಾಯ 8 ಕೋಟಿ, ಖರ್ಚು 14 ಕೋಟಿ ಇದೆ. ರಸ್ತೆ ಅಗಲೀಕರಣ ವಿಚಾರವಾಗಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ ವಿಶೇಷ ಅನುದಾನ ನೀಡುವ ಮೂಲಕ ಸಹಕರಿಸಲಿ. ಈಗಾಗಲೇ ಬಿಎಂಆರ್ಡಿಎ ಅಧಿಕಾರಿ ರಾಜೇಂದ್ರ ಚೋಳನ್ ಅವರಿಗೆ ಪತ್ರದ ಮೂಲಕ ಮಾಹಿತಿ ತಿಳಿಸಿ ಮನವಿ ಮಾಡಿದ್ದು, ಉಪಮುಖ್ಯಮಂತ್ರಿಗಳಿಗೂ ಪತ್ರದ ಮೂಲಕ ಮನವಿ ಸಲ್ಲಿಸಿದ್ದೇನೆ. ನಗರದ ಒಳಿತಿಗಾಗಿ ವಿಶೇಷ ಅನುದಾನದ ಅಡಿಯಲ್ಲಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ ಅನುದಾನ ನೀಡುವ ಮೂಲಕ ರಸ್ತೆ ಅಗಲೀಕರಣದ ಪ್ರಕ್ರಿಯೆಗೆ ಸಹಕರಿಸಲಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.